ಕ್ಲೋಸ್ ಆಗತ್ತಾ ಕನ್ನಡದ ಬಿಗ್ ಬಾಸ್ ಶೋ? ಅತಂತ್ರದಲ್ಲಿದೆಯಾ ಬಿಗ್ ಬಾಸ್ ಕಾರ್ಯಕ್ರಮ? ಮತ್ತೆ ಚರ್ಚೆಗೆ ಬಂದ ಜಾಲಿವುಡ್ ಸ್ಟುಡಿಯೋಸ್. ಕನ್ನಡದ ಬಿಗ್ ಬಾಸ್ ಶೋ ಅತಂತ್ರದಲ್ಲಿದೆಯಾ ಬಿಗ್ ಬಾಸ್ ಕಾರ್ಯಕ್ರಮ? ಮತ್ತೆ ಚರ್ಚೆಗೆ ಬಂದ ಜಾಲಿವುಡ್ ಸ್ಟುಡಿಯೋಸ್. ನಿಯಮ ಮೀರಿರೋ ಸ್ಟುಡಿಯೋಸ್ ವಿರುದ್ಧ ಕ್ರಮಕ್ಕೆ ಪತ್ರವನ್ನ ಬರೆಯಲಾಗಿದೆ. ದೂರು ನೀಡಿರುವ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಲಿಖಿತವಾಗಿ ದೂರನ್ನ ನೀಡಲಾಗಿದೆ. ನಿಯಮ ಉಲ್ಲಂಘಿಸಿದ್ದ ಸ್ಟುಡಿಯೋಸ್ ಬಂದ್ ಮಾಡಲಾಗಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೌಖಿಕ ಆದೇಶದ ಮೇರೆಗೆ ಸ್ಟುಡಿಯೋಸ್ ಅನ್ನ ಓಪನ್ ಮಾಡಲಾಗಿತ್ತು. ಡಿಸಿ ಅವರೇ ಖುದ್ದು ಮಧ್ಯರಾತ್ರಿ ಬಂದು ಓಪನ್ ಮಾಡಿದ್ರು. ರಾಮನಗರ ಡಿಸಿ ಮತ್ತೆ ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ನೋಟಿಸ್ ಅನ್ನ ನೀಡಿದ್ರು. ಈಗಲೂ ಜಾಲಿವುಡ್ ಸ್ಟುಡಿಯೋಸ್ ನಿಯಮವನ್ನ ಪಾಲಿಸ್ತಾ ಇಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಲಿಖಿತ ಆದೇಶವಿಲ್ಲದೆ ಓಪನ್ ಯಾವ ರೀತಿಯಾಗಿ ಮಾಡಿಸಿದ್ರು, ಹೇಗೆ ಮಾಡಿಸಿದ್ರು? ಇದು ಸುಪ್ರೀಂ ಕೋರ್ಟ್ ಎನ್ಜಿಟಿ ಆದೇಶ ಉಲ್ಲಂಘನೆಯನ್ನ ಮಾಡಿದಂತಾಗಿದೆ. ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಡಿಸಿ ವಿರುದ್ಧ ಕ್ರಮಕ್ಕೆ ಇದೀಗ ದಿನೇಶ್ ಕಲ್ಲಹಳ್ಳಿ ಆಗ್ರಹಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಎನ್ಜಿಟಿ ಆದೇಶ ಇದೆ. ಎರಡೂ ಆದೇಶವನ್ನ ಉಲ್ಲಂಘನೆಯನ್ನ ಮಾಡಿದಂತಾಗಿದೆ. ಇಲ್ಲಿ ಅಧಿಕಾರ ದುರುಪಯೋಗ ಆಗಿದೆ ಅಂತ ಹೇಳಿ ದೂರನ್ನ ನೀಡಲಾಗಿದೆ. ಮತ್ತೆ ಜಾಲಿವುಡ್ ಸ್ಟುಡಿಯೋಸ್ಗೆ ಸೂಚನೆಯನ್ನ ಕೂಡ ನೀಡಲಾಗಿತ್ತು. 10 ದಿನದ ಒಳಗಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಆ ಒಂದು ಸೂಚನೆ ಕೊಟ್ಟಿದ್ರೂ ಕೂಡ ಇನ್ನೂ ಕೂಡ ನಿಯಮವನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ ದೂರನ್ನ ನೀಡಲಾಗಿದೆ. ಮತ್ತೆ ಚರ್ಚೆಗೆ ಬರ್ತಾ ಇದೆ ಜಾಲಿವುಡ್ ಸ್ಟುಡಿಯೋಸ್. ದೂರು ನೀಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ. ರಾಮನಗರ ಡಿಸಿ ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ನಿಯಮ ಉಲ್ಲಂಘಿಸಿದ್ದ ಸ್ಟುಡಿಯೋಸ್ ಬಂದ್ ಏನಾಗಿತ್ತು, ಈಗಲೂ ಕೂಡ ನಿಯಮವನ್ನ ಮತ್ತೆ ಉಲ್ಲಂಘನೆಯನ್ನ ಮಾಡಲಾಗ್ತಾ ಇದೆ. ಮತ್ತೆ ಅದೇ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಸಮಸ್ಯೆಯನ್ನ ಬಗೆಹರಿಸಿಕೊಂಡಿಲ್ಲ. ದೂರು ನೀಡಿದ್ದಾರೆ ದಿನೇಶ್ ಕಲ್ಲಹಳ್ಳಿ. ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಲಿಖಿತವಾಗಿ ದೂರನ್ನ ಕೊಟ್ಟಿದ್ದಾರೆ. ಜಾಲಿವುಡ್ ಸ್ಟುಡಿಯೋಗೆ ಸಂಬಂಧಪಟ್ಟಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಇವತ್ತು ಕ್ಲೋಸರ್ ಆರ್ಡರ್ನ ನೀಡಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಜಿಲ್ಲಾಧಿಕಾರಿಗಳು ರಾಮನಗರ ಇವರು ಮತ್ತೆ ಮರು ಓಪನ್ ಮಾಡಲಿಕ್ಕೆ ಆದೇಶ ನೀಡಿರುವಂಥದ್ದು ಸಂಪೂರ್ಣವಾಗಿ ಕಾನೂನುಗಳ ಉಲ್ಲಂಘನೆಯಾಗಿದೆ. ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಮತ್ತು ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಹಲವು ತೀರ್ಪುಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. ಈ ರೀತಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ಉಲ್ಲಂಘಿಸಿದಂಥ ಪ್ರಕರಣದಲ್ಲಿ ಕ್ಲೋಸರ್ ಆರ್ಡರನ್ನು ನೀಡಿದಂಥ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಈ ಆದೇಶಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಅಥವಾ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಫಿಲಿಯೇಟ್ ಅಥಾರಿಟಿಯವರು ಮಾತ್ರ ಮತ್ತೆ ಮರು ಓಪನ್ ಮಾಡಲಿಕ್ಕೆ ಅವರಿಗೆ ಅಧಿಕಾರ ವ್ಯಾಪ್ತಿ ಬರುತ್ತೆ. ಸನ್ಮಾನ್ಯ ರಾಮನಗರ ಜಿಲ್ಲಾಧಿಕಾರಿಗಳು ಈ ಎಲ್ಲ ಕಾನೂನುಗಳನ್ನು ಮತ್ತು ನಿಯಮಗಳನ್ನು ಉಲ್ಲಂಘಿಸಿ ಜಾಲಿವುಡ್ ರೆಸಾರ್ಟ್ಸ್ ಏನು ಇವರು ಸಂಪೂರ್ಣವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ಇವತ್ತು ಮರು ಓಪನ್ ಮಾಡಿರೋದರಿಂದ ಇಡೀ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಜ್ಯಾಧ್ಯಕ್ಷರಿಗೆ ಒಂದು ಲಿಖಿತ ದೂರು ನೀಡೋದರ ಮೂಲಕ ಸಂಪೂರ್ಣವಾಗಿ ತನಿಖೆಗೆ ಆದೇಶ ನೀಡಬೇಕಂತೇಳಿ ಒತ್ತಾಯ ಮಾಡಿದ್ದೇನೆ. ಜಾಲಿವುಡ್ ಸ್ಟುಡಿಯೋಗೆ ಸಂಬಂಧಪಟ್ಟಂತೆ ರಾಜ್ಯ
ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಇವತ್ತು ಕ್ಲೋಸರ್ ಆರ್ಡರ್ನ ನೀಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಜಿಲ್ಲಾಧಿಕಾರಿಗಳು ರಾಮನಗರ ಇವರು ಮತ್ತೆ ಓಪನ್ ಮಾಡಲಿಕ್ಕೆ ಆದೇಶ ನೀಡಿದರು.